ನೀರಿನಲ್ಲಿ ಸೋಪನ್ನು ರಾತ್ರಿನೇ ಹಾಕಿಟ್ಬಿಡಿ. ಲಾಂಡ್ರಿ ಅವರು ಕೂಡ ಈ ಗುಟ್ಟನ್ನು ಹೇಳೋದಿಲ್ಲ. 1000 ರೂಪಾಯಿ ಉಳಿತಾಯ ಮಾಡ್ತೀರಾ, ಖಂಡಿತ ನೋಡ್ರಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೇ ಟಿಪ್ ಸ್ನೇಹಿತರೆ, ನೋಡ್ತಿದ್ದೀರಲ್ಲ ಇಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ಹಾಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಒಂದು ಪುಡಿ ಸಿದ್ಧ ಆಗಿದೆ. ಇವಾಗ ಈ ಪುಡಿಯನ್ನು ನಾನು ಟಿಶ್ಯೂ ಪೇಪರನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಭಾಗಗಳಾಗಿ ನೋಡಿ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟಿಶ್ಯೂ ಪೇಪರ್ನ ಮೇಲೆ ಈ ಒಂದು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಈ ರೀತಿ ಪೊಟ್ಟಣದ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ. ನೋಡಿ, 2 ಪೇಪರನ್ನು ಕಟ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನು ಮಾಡಿಕೊಂಡು ನಂತರ ದಾರನ ತೊಗೊಂಡು ಈ ರೀತಿ ಸುತ್ಕೋಬೇಕಾಗುತ್ತೆ. ಟೈಟಾಗಿ ಈ ರೀತಿ ಸುತ್ತಿ ಸ್ವಲ್ಪ ದಾರನ ಬಿಟ್ಕೋಬೇಕಾಗುತ್ತೆ. ಈ ಥರ ದಾರನ ಬಿಡಬೇಕು. ಇನ್ನೊಂದು ಪೊಟ್ಟಣವನ್ನು ಅಷ್ಟೇ ಇದೇ ಥರ ತೊಗೊಂಡು ಕಟ್ಟಿ ನೋಡಿ ಸುತ್ತಬಿಟ್ಟು ಈ ಥರ ಸ್ವಲ್ಪ ಟೈಟಾಗಿ ಗಂಟನ್ನು ಹಾಕಬೇಕು. 1-2 ಗಂಟನ್ನು ಹಾಕಿ ಬಿಚ್ಕೊಳ್ದೇ ಇರೋ ರೀತಿ ಸ್ವಲ್ಪ ದಾರನ ಬಿಡಬೇಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ. ನೋಡಿ, ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂತಂದರೆ, ಮನೆಯಲ್ಲಿ ಹಲ್ಲಿಗಳ ಕಾಟ ಇದೆ, ಗೋಡೆ ಮೇಲೆಲ್ಲ ಹಲ್ಲಿಗಳು ಗಲೀಜು ಮಾಡ್ತಿದೆ ಅಂತಂದರೆ, ಎಲ್ಲಿ ಜಾಸ್ತಿ ಹಲ್ಲಿಗಳ ಕಾಟ ಅನ್ನೋದಿರುತ್ತೆ ನೋಡಿ ಮನೆಯಲ್ಲಿ, ಆ ಜಾಗದಲ್ಲಿ ಈ ರೀತಿ ಈ ಒಂದು ಪೊಟ್ಟಣವನ್ನು ಒಂದು ಕಡೆ ಸಿಕ್ಕಿಸ್ಬಿಡಿ, ಈ ಥರ ನೇತಾಕ್ಬಿಡಿ. ಇದರಿಂದ ಹಲ್ಲಿಗಳ ಸಮಸ್ಯೆ ಅನ್ನೋದು ದೂರ ಆಗುತ್ತೆ. ಮುಂದಿನ ಟಿಪ್, ನಾವು ಅಗರಬತ್ತಿಗಳನ್ನ ತಂದಿರ್ತೀವಿ ಅಲ್ವಾ, ಅಗರಬತ್ತಿ ಖಾಲಿ ಆದಮೇಲೆ ಅದರ ಪೊಟ್ಟಣ ಇನ್ನೇನು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ತೀವಿ. ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಪೊಟ್ಟಣವನ್ನು ಕೂಡ ನಾವು ರಿಯೂಸ್ ಮಾಡ್ಕೋಬೋದು, ಅಗರಬತ್ತಿ ಪಾಕೆಟನ್ನು. ಇವಾಗ ನಾನು ಕತ್ರಿನ ತೊಗೊಂಡು ಈ ರೀತಿ ಅಗರಬತ್ತಿ ಪಾಕೆಟನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಸೈಡಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಕಡೆ ಈ ಥರ ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು. ಉಲ್ಟಾ ಫೋಲ್ಡ್ ಮಾಡಿಕೊಂಡು ಇದನ್ನು ಬಟ್ಟೆಗಳನ್ನು ಇಡುವಂಥ ಕಬೋರ್ಡ್ನಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಈ ಒಂದು ಪಾಕೆಟನ್ನು, ಖಾಲಿಯಾಗಿರೋಂಥ ಪಾಕೆಟನ್ನು ಇಡೋದ್ರಿಂದ ಒಳ್ಳೆ ಸುಗಂಧ ಅನ್ನೋದು ಬರುತ್ತೆ, ಫ್ರೆಶ್ ಫೀಲ್ ಇರುತ್ತೆ, ಕಬೋರ್ಡ್ ಎಲ್ಲ ಘಮ ಘಮ ಅಂತಿರುತ್ತೆ. ಮುಖ್ಯವಾದ ಟಿಪ್, ನೀರಿನಲ್ಲಿ ಸೋಪನ್ನು ಹಾಕುವಂಥ ರಹಸ್ಯವನ್ನು ತಿಳಿದ್ರೆ ಆಶ್ಚರ್ಯ ಪಡ್ತೀರಾ, ಅಷ್ಟೊಂದು ಉಪಯೋಗಕ್ಕೆ ಬರುತ್ತೆ. ಹೌದು, 1000 ರೂಪಾಯಿ ಹಣ ಕೂಡ ಉಳಿಸಬಹುದು. ಹೆಂಗಪ್ಪ ಅಂತಂದರೆ ನೋಡಿ, ರಾತ್ರಿನೇ ನೀರಿನಲ್ಲಿ ಸೋಪನ್ನು ಹಾಕಿ ಇಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಸೋಪೆಲ್ಲ ಕರಗಿ ಈ ನೀರು ಜೊತೆ 1 ಲೀಟ್ರು ಅಥವಾ 2 ಲೀಟ್ರ್ ಆಗೋಷ್ಟು ನೀರನ್ನು ಕೂಡ ನೀವು ತೊಗೋಬಹುದು. ನಿಮಗೆ ಲಿಕ್ವಿಡ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸೋಪನ್ನು ಹಾಕಿ ರಾತ್ರಿನೇ ನೆನೆಸಿಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ಕರಗಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಬಾಟಲ್ಗಳಲ್ಲಿ, ಮತ್ತು ಈಗಾಗಲೇ ನೀವು ಲಿಕ್ವಿಡ್ನೆಲ್ಲ ಬಳಸ್ತಾ ಇದ್ರಿ, ಫ್ಯಾಬ್ರಿಕ್ ಕಂಡೀಷ್ನರ್ ಎಲ್ಲ ಅಂತಂದರೆ ಬಾಟಲ್ಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಆ ಒಂದು ಬಾಟಲ್ಗಳಲ್ಲಿ ಈ ಲಿಕ್ವಿಡನ್ನು ಸ್ಟೋರ್ ಮಾಡಿ ನೀವು 3 ತಿಂಗಳು 2 ತಿಂಗಳವರೆಗೂ ಈ ಒಂದು ಲಿಕ್ವಿಡನ್ನು ಆರಾಮಾಗಿ ಬಳಸಬಹುದು. ಇವಾಗ ನಾನು ಬಾಟಲ್ಗೆ ಹಾಕಿ ಲಿಕ್ವಿಡನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದಾಗಿದೆ. ನಾನಿಲ್ಲಿ ಸುಮಾರು 1.5 ಲೀಟ್ರಷ್ಟು ನೀರನ್ನು ಹಾಕಿ ಕೇವಲ 30 ರೂಪಾಯಿ ಖರ್ಚು ಮಾಡಿರೋದಷ್ಟೇ 1.5 ಲೀಟ್ರ್ ಆಗುವಷ್ಟು ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. 1000 ರೂಪಾಯಿ ಹಣ ಉಳಿಸ್ಕೊಳ್ಬೋದು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ. ಇದನ್ನು ನಾನು ಈಗಾಗಲೇ ಹೇಳ್ದಂಗೆ 2 ತಿಂಗಳು 3 ತಿಂಗಳು ಗಟ್ಟಲೆ ಇಟ್ಕೊಂಡು ರಿಯೂಸ್ ಕೂಡ ಮಾಡ್ಕೊಳ್ಬಹುದು, ಬಳಸ್ಕೊಳ್ಬೋದು ಈ ಒಂದು ಲಿಕ್ವಿಡನ್ನು. ಅಷ್ಟೊಂದು ಉಪಯೋಗ ಆಗುತ್ತೆ. ಈಗೆಲ್ಲ ನಾವು ಮಾರ್ಕೆಟ್ನಲ್ಲಿ ಹೊರಗಡೆಯಿಂದ ತರುವಂಥ ಲಿಕ್ವಿಡ್ಗಳು ಬೇಗನೆ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಅಂತ ಎಷ್ಟು ಹಣ ಖರ್ಚು ಮಾಡ್ತಾ ಇರ್ತೀವಿ. ಈ ರೀತಿ ಸೋಪನ್ನು ಬಳಸಿ ಲಿಕ್ವಿಡನ್ನು ನಾವು ತಯಾರಿಸ್ಕೊಂಡ್ರೆ ಬಟ್ಟೆ ಕೂಡ ಒಗೆಯೋದಕ್ಕೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ, ಮತ್ತು ಹಣ ಉಳಿತಾಯ ಕೂಡ ಆಗುತ್ತೆ. ನೋಡಿ, ಇವಾಗ ನಾನು ನೀರಿನ ಜೊತೆಗೆ ಈ ಒಂದು ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಸ್ವಲ್ಪ ಹಾಕಿದ್ದೀನಿ. ಏನು ಉಳಿದಿದೆ ಅದರಲ್ಲಿ ಒಂದು ಚೂರನ್ನು ಹಾಕಿದ್ದೀನಿ. ನೋಡಿ, 1-2 ಸ್ಕೂಬ್ ಆಗೋಷ್ಟು ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಇದರಲ್ಲಿ ಈ ಒಂದು ನೀರಿನಲ್ಲಿ ಬಟ್ಟೆಗಳನ್ನ ನೆನೆಸಿ ನಾನು ವಾಶ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂದರೆ, ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಮನೆಯಲ್ಲೇ ಬಟ್ಟೆಗಳನ್ನ ಒಗೆದು ನೋಡಿ ಸೂಪರ್ ಕ್ಲೀನ್ ಆಗುತ್ತೆ.